ಶಾಮಿ ಎಂಐ ಕಂಪ್ನಿಯವರು ಸೆಪ್ಟೆಂಬರ್ 30ನೇ ತಾರೀಕು 2020ನೇ ಇಸ್ವಿಯಲ್ಲಿ ಒಂದು ಫೋನ್ನ ಲಾಂಚ್ ಮಾಡ್ತಾರೆ. ಮಿ 10T Pro 5G ಅಂತ. ಸೊ ಇದು 5G ಸಪೋರ್ಟ್ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ದೇಶದಲ್ಲಿ 5G ಇನ್ನೂ ಲಾಂಚ್ ಆಗಿರಲ್ಲ, 5G ಬಿಡ್ಡಿಂಗ್ ಸಹ ಆಗಿರಲ್ಲ. ಯಾರ್ಯಾರು ಯಾವ್ಯಾವ ಬ್ಯಾಂಡ್ಸನ್ನು ತಗೋತಾರೆ ಅಂತ ಆ ಟೈಮಲ್ಲಿ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಬಟ್ ಸ್ಟಿಲ್ ಎಂಐ ಅವರು, ಶಾಮಿ ಅವರು ಇದು 5G ಫೋನ್ ಅಂತ ಅಡ್ವರ್ಟೈಸ್ ಮಾಡಿ ಈ ಒಂದು ಫೋನ್ನ ಮಿ 10, ಮಿ 10T Pro, ಮಿ 10 Pro ಈ ರೀತಿ ಅನೇಕ ಫೋನ್ಗಳನ್ನು ಲಾಂಚ್ ಮಾಡ್ತಾರೆ ವಿತ್ 5G ಟ್ಯಾಗ್ನ ಜೊತೆಗೆ. ಫ್ಯೂಚರ್ ರೆಡಿ, 5G ರೆಡಿ ಫೋನ್ ಅಂದ್ಬಿಟ್ಟು ಲಾಂಚ್ ಮಾಡ್ತಾರೆ. ನಮ್ಮ ದೇಶಕ್ಕೆ 5G ಬಂದ ಮೇಲೆ ಈ ಫೋನ್ಗಳಲ್ಲಿ 5G ಸಪೋರ್ಟ್ನೇ ಕೊಡಲ್ಲ. ಏನಕ್ಕೆ ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ಟ್ಯಾಂಡ್ ಅಲೋನ್ 5G ಬ್ಯಾಂಡ್ಗಳು ಸಪೋರ್ಟ್ ಆಗಲ್ಲ. ಆಯಿತಾ, ನಾನಿದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ನಾನು ಇದನ್ನು ರಿವ್ಯೂ ಮಾಡಿರಲಿಲ್ಲ. ಆಯಿತಾ, ಈ ಸ್ಮಾರ್ಟ್ಫೋನ್ ಅದು ಲಾಂಚ್ ಆದಾಗ ಸಖತ್ ಸ್ಮಾರ್ಟ್ಫೋನ್, ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್, ಬಿಲ್ಡು ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ನಾನು ಅದನ್ನು ರಿವ್ಯೂ ಮಾಡಿರಲಿಲ್ಲ. ಅದರಲ್ಲಿದ್ದಂಥ ಅಲೆಕ್ಸಾ ಇಂಟಿಗ್ರೇಷನ್ ಬಗ್ಗೆ ವಿಡಿಯೋ ಮಾಡಿದ್ದೆ, ನನಗೇನು ನೆನಪಿದೆ ತುಂಬ ಚೆನ್ನಾಗಿ. 3 ವರ್ಷ 3 ತಿಂಗಳಾಗಿದೆ ಈ ವಿಡಿಯೋ ಮಾಡಿ. ಡಿಸೆಂಬರ್ 14ನೇ ತಾರೀಕು ಪಬ್ಲಿಷ್ ಮಾಡಿದ್ದು. ಆಯಿತಾ, ರೀಸೆಂಟಾಗಿ ನಾನೊಂದು ಕಾಮೆಂಟ್ ನೋಡಿದೆ. ಆಯಿತಾ, ನಾನು ನೀವು ಹೇಳಿದ್ದನ್ನು ನೋಡಿ ಈ ಒಂದು ಸ್ಮಾರ್ಟ್ಫೋನ್ ತೊಗೊಂಡೆ, ಬಟ್ 5G ಸಪೋರ್ಟ್ ಆಗ್ತಿಲ್ಲ, 5G ಬರ್ತಿಲ್ಲ ಅಂತ. ಹೌದು, ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೆ. ಮೇ 6ನೇ ತಾರೀಕು 2023ನೇ ಇಸ್ವಿಯಲ್ಲಿ, ಅಂದರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಎಂಐ ಅವರು ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಟ್ವಿಟ್ಟರ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಆಯಿತಾ, ಕೆಲವೊಂದು ಸ್ಮಾರ್ಟ್ಫೋನ್ಗಳನ್ನ ಹೆಸರು ತಗೋತಾರೆ. ಮಿ 11X, ಮಿ 11X Pro ಮತ್ತು ಮಿ 11 ಲೈಟ್ NE 5Gಗೆ ನಾವು ರೀಸೆಂಟಾಗಿ 5G ಸಪೋರ್ಟನ್ನು ಕೊಟ್ಟಿದ್ದೀವಿ. ನೆಕ್ಸ್ಟು ಮಿ 10, ಮಿ 10i, ಮಿ 10T ಮತ್ತು ಮಿ 10T Pro ಈ ಸ್ಮಾರ್ಟ್ಫೋನ್ಗಳಿಗೆ ಸದ್ಯಕ್ಕಿನ್ನೂ ಸ್ಟ್ಯಾಂಡ್ ಅಲೋನ್ 5G ಸಪೋರ್ಟನ್ನು ಕೊಡೋಕ್ಕಾಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಫೋನ್ಗಳಿಗೆ ಸಪೋರ್ಟನ್ನು ಕೊಡ್ತೀವಿ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ. ಆ ಒಂದು ಪೋಸ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಳ್ತಾರೆ ಮೇ 6ನೇ ತಾರೀಕು. ಇಲ್ಲಿಯವರೆಗೆ ನಾವೀಗ ಏಪ್ರಿಲ್ ಇದ್ದೀವಿ, ಏಪ್ರಿಲ್ 2024ನೇ ಇಸ್ವಿಲಿದ್ದೀವಿ. ಕ್ಲೋಸ್ ಟು 11 ತಿಂಗಳಾಗಿದೆ. ಇಲ್ಲಿಯವರೆಗೆ ಈ ಸ್ಮಾರ್ಟ್ಫೋನ್ಗೆ ಯಾವುದೇ ಅಪ್ಡೇಟ್ ಬಂದಿಲ್ಲ, ಯಾವುದೇ 5G ಅಪ್ಡೇಟ್ ಬಂದಿಲ್ಲ. ಈ ಸ್ಮಾರ್ಟ್ಫೋನ್ಗಳಲ್ಲಿ ಸ್ಟ್ಯಾಂಡ್ ಅಲೋನ್ 5G ಕೆಲಸವನ್ನು ಮಾಡಲ್ಲ. ಸ್ಟ್ಯಾಂಡ್ ಅಲೋನ್ 5G ಅಂತ ಅಂದರೆ ಕೋರ್ ಟಾಪಿಂದ ಬಾಟಮ್ ತನಕ ಫುಲ್ಲು ಇನ್ಫ್ರಾಸ್ಟ್ರಕ್ಚರು 5Gದಾಗಿರುತ್ತೆ. ಸ್ಟ್ಯಾಂಡ್ ಅಲೋನ್ ಅಲ್ಲದ ನೆಟ್ವರ್ಕ್ಗಳು ಸಪೋರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈ ಫೋನ್ಗಳಲ್ಲಿ ಏರ್ಟೆಲ್ 5G ಸಿಮ್ಮನ್ನು ಯೂಸ್ ಮಾಡ್ಬೋದು, ಆದರೆ ಜಿಯೋ 5G ಸಿಮ್ಮನ್ನು ಯೂಸ್ ಮಾಡೋದಕ್ಕಾಗಲ್ಲ. ಜಿಯೋ ನೆಟ್ವರ್ಕ್ ಏನಿದೆ ಅದು ಸ್ಟ್ಯಾಂಡ್ ಅಲೋನ್ 5G ನೆಟ್ವರ್ಕು. ಬಟ್ ಏರ್ಟೆಲ್ದು ಹಂಗಲ್ಲ. ಆಯಿತಾ, ಅದರದ್ದು ಕೋರ್ ಬೇಸ್ ಮಾಡೆಲ್ಲು 4Gದು, ಬಟ್ ಮೇಲ್ಗಡೆ ನಮಗೆ ಸಿಗುವಂಥ ನೆಟ್ವರ್ಕ್ 5Gದು. ಸೊ ಅದರಿಂದ ಜಿಯೋ ಸಿಮ್ ನಿಮಗೆ ಈ ಫೋನ್ಗಳಲ್ಲಿ 5G ವರ್ಕ್ ಆಗಲ್ಲ. ನಾನು ಹಿಂಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವ್ರ ವೆಬ್ಸೈಟ್ಗಳಲ್ಲಿ ಸದ್ಯಕ್ಕೆ ಯಾವುದೆಲ್ಲ ಸ್ಮಾರ್ಟ್ಫೋನ್ಗಳಿಗೆ ಈ ಎಂಐ ಕಂಪ್ನಿಯವರು ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿದಾಗ ನೋಡ್ತಾ ಇದ್ದೀರಾ, ಈ ಒಂದು ಲಿಸ್ಟಲ್ಲಿ ಆಲ್ರೆಡಿ ಮಿ 10T Pro, ಮಿ 10T ಮತ್ತು ಮಿ 10 ಈ ಎಲ್ಲ ಸ್ಮಾರ್ಟ್ಫೋನ್ಗಳಿಗೆ ಸಪೋರ್ಟನ್ನು ಸ್ಟಾಪ್ ಮಾಡಿದ್ದಾರೆ. ಅವರು ಯಾವುದೇ ಅಪ್ಡೇಟನ್ನು ಈ ಡಿವೈಸ್ಗಳಿಗೆ ಕೊಡಲ್ಲ ಅಂದ್ಬಿಟ್ಟು ಅವ್ರ ವೆಬ್ಸೈಟಲ್ಲೇ ಹಾಕ್ಕೊಂಡಿದ್ದಾರೆ. 11 ತಿಂಗಳ ಮುಂಚೆ ಪ್ರಾಮಿಸ್ ಮಾಡ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಈ ಡಿವೈಸ್ಗಳಿಗೆ ಸಪೋರ್ಟನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಈ ವೆಬ್ಸೈಟಲ್ಲಿ ನೀವು ಮೇಲ್ಗಡೆ ನೋಡ್ಬೋದು, ವಿ ನೋ ಲಾಂಗರ್ ಮೇಂಟೈನ್ ಎನಿ ಸಾಫ್ಟ್ವೇರ್ ಆರ್ ಫರ್ಮ್ವೇರ್ ಅಪ್ಡೇಟ್ ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಫಾರ್ ದ ಪ್ರಾಡಕ್ಟ್ಸ್ ಇನ್ಕ್ಲೂಡೆಡ್ ಇನ್ ದ ಪ್ರಾಡಕ್ಟ್ ಲಿಸ್ಟ್. ಈ ಕೆಳಗಡೆ ಇರುವಂಥ ಈ ಏನು ಲಿಸ್ಟ್ ತೋರಿಸ್ತಾ ಇದ್ದೀನಿ, ಈ ಲಿಸ್ಟಲ್ಲಿರುವಂಥ ಫೋನ್ಗಳಿಗೆ ಅವರು ಯಾವುದೇ ಸೆಕ್ಯೂರಿಟಿ ಪ್ಯಾಚನ್ನು, ಯಾವುದೇ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡುವುದಿಲ್ಲ ಅಂತ ಲಿಸ್ಟ್ ಹಾಕಿದರೆ ಅದರಲ್ಲಿ ಈ ಒಂದು ಮಿ 10T Pro, ಮಿ 10T, ಮಿ 10 ಈ ಎಲ್ಲ ಡಿವೈಸ್ಗಳು ಸಹ ಇರುವಂಥದ್ದು. ಒಂದು ಕಡೆ ಪ್ರಾಮಿಸ್ ಮಾಡ್ತಾರೆ, ಇನ್ನೊಂದು ಕಡೆ ನಾವು ಯಾವುದೇ ಅಪ್ಡೇಟನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಬೋದು, ಆ ಟೈಮಲ್ಲಿ ಜನ ಮಾತನಾಡ್ತಿದ್ರು. ಆಯಿತಾ, ಸ್ವಲ್ಪ ವೈರಲ್ ಆಗಿತ್ತು ಆ ಟೈಮಲ್ಲಿ ಈ ಫೋನ್ಗಳಿಗೆ 5G ಸಪೋರ್ಟ್ ಆಗಲ್ಲ ಅಂದ್ಬಿಟ್ಟು. ಆ ಟೈಮಲ್ಲಿ ಸಮಾಧಾನ ಮಾಡಿಸೋದಕ್ಕೆ ಜನಗಳಿಗೆ ಒಂದು ಟ್ವಿಟ್ಟರ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಅದಾದಮೇಲೆ ಅದಕ್ಕೆ ಯಾವುದೇ ರೆಸ್ಪಾನ್ಸನ್ನು ಕೊಡಲ್ಲ. ನಂಗೆ ಅನ್ನಿಸ್ದಂಗೆ ಫ್ಯೂಚರ್ನಲ್ಲಿ ಈ ಫೋನ್ಗಳಿಗೆ ಸ್ಟ್ಯಾಂಡ್ ಅಲೋನ್ 5G ಅಪ್ಡೇಟ್ ಬರೋದೇ ಡೌಟು, ಕೊಡಲ್ಲ. ಇದೊಂದು ರೀತಿ ಕಂಪ್ಲೀಟ್ ಅಗಲು ದರೋಡೆ, ಅಗ್ಗಲು ಮೋಸ. ಆಯಿತಾ, ನಂಗೆ ಅನ್ನಿಸ್ದಂಗೆ ನೀವೇನಾದರೂ ಈ ಸ್ಮಾರ್ಟ್ಫೋನ್ ತೊಗೊಂಡಿದ್ರೆ ದಯವಿಟ್ಟು ಕನ್ಸ್ಯೂಮರ್ ಕೋರ್ಟಿಗೆ ಹೋದರೆ ಸಖತ್ ಒಳ್ಳೆಯದು. 100% ನೀವು ಈ ಶಾಮಿ ಎಂಐ ಕಂಪ್ನಿ ಅಗೇನ್ಸ್ಟು ಕೇಸನ್ನು ವಿನ್ ಆಗ್ಬೋದು. ನಿಮಗೆ ಕಾಂಪನ್ಸೇಷನ್ ಸಹ ಸಿಗಬಹುದು. ಯಾರೆಲ್ಲ ತೊಗೊಂಡಿದ್ದೀರಾ ದಯವಿಟ್ಟು ಒಂದಾಗಿ ನೀವು ಕನ್ಸ್ಯೂಮರ್ ಕೋರ್ಟಿಗೆ ಕಂಪ್ಲೇಂಟ್ ಕೊಟ್ಟರೆ ಸಖತ್ ಒಳ್ಳೆಯದು. ಆಯಿತಾ, ನಂಗೆ 100% ಕೋರ್ಟು ಕಾಂಪನ್ಸೇಷನ್ ಕೊಟ್ಟೆ ಕೊಡ್ತೀನಿ. ಏಕೆಂದರೆ ಅವ್ರು ಲಾಂಚ್ ಮಾಡಿದಾಗ 5G ಸಪೋರ್ಟ್ ಆಗುತ್ತೆ ಅಂತ ಅಡ್ವರ್ಟೈಸ್ ಮಾಡಿ
ಅವ್ರು ಲಾಂಚನ್ನು ಮಾಡಿರ್ತಾರೆ. ಬಟ್ ಆಮೇಲೆ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ಅದು ಅವ್ರ ತಪ್ಪು. ಯಾರು ಏನೂ ಮಾಡೋಕ್ಕಾಗಲ್ಲ ಈ ವಿಷಯಕ್ಕೆ, ಆಯಿತಾ. ಈಗ ನೋಡಿ, ಸೈಲೆಂಟ್ ಎಲ್ಲ ಯಾರು ಕ್ವಶನ್ನು ಮಾಡ್ತಿಲ್ಲ, ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ ಈಗ ಅನುಭವಿಸ್ತಿರೋರು ಪಾಪ ಫೋನ್ ತೊಗೊಂಡಿರೋರು, ನಾವು ಕೂಡ ರಿವ್ಯೂ ಮಾಡಿರ್ತೀವಿ, ನಾವು ಕೂಡ ತುಂಬ ಚೆನ್ನಾಗಿದೆ ಅಂದಿರ್ತೀವಿ, ಅದನ್ನು ನೋಡಿ ಎಷ್ಟು ಜನ ತೊಗೊಂಡಿರ್ತಾರೆ. ಸೊ ಈ ಕಡೆ ನಾವು ಏನೂ ಮಾಡೋಕ್ಕಾಗಲ್ಲ, ಇನ್ನೊಂದು ಕಡೆ ಫೋನ್ ತೊಗೊಂಡವ್ರ ಪ್ರಾಬ್ಲಮ್ಮು ಯಾರು ಕೇಳೋರಿರಲ್ಲ. ಸೊ ದಯವಿಟ್ಟು ನೀವೆಲ್ಲ ಒಂದಾಗ್ಬಿಟ್ಟು ನಂಗೆ ಅನ್ನಿಸ್ದಂಗೆ ಕನ್ಸ್ಯೂಮರ್ ಕೋರ್ಟಿಗೆ ಹೋದರೆ ತುಂಬ ಒಳ್ಳೆಯದು. ಫೋನ್ ತೊಗೊಂಡಿರೋರು ಏನಿಲ್ಲ, ತುಂಬ ಸಿಂಪಲ್. ನಿಮ್ಗೆ ಗೊತ್ತಿರೋ ಯಾರೋ ಲಾಯರಿಗೆ ಕೊಟ್ಬಿಟ್ಟು ಲಾಯರ್ ಫೀಸ್ನೂ ಕೂಡ ಕಾಂಪನ್ಸೇಷನ್ ಕೊಟ್ಬಿಡ್ತಾರೆ ನಂಗೆ ಅನ್ನಿಸ್ದಂಗೆ. ಟ್ರೈ ಮಾಡಿ ನೋಡಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಂಗೆ ಅನ್ನಿಸ್ದಂಗೆ ಸ್ಟ್ಯಾಂಡರ್ಡ್ 5G ಅಪ್ಡೇಟ್ಸ್ ಈ ಸ್ಮಾರ್ಟ್ಫೋನಿಗೆ ಬರೋದೇ ಇಲ್ಲ. ಶಾಮಿ ಅವರು ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ. ಮೋಸ್ಟ್ಲಿ ಅಕ್ಟೋಬರ್ ಅನ್ಕೋತೀನಿ, ಅಕ್ಟೋಬರ್ 2023 ಇಸ್ವಿಯಲ್ಲೇ ಈ ಡಿವೈಸ್ಗಳಿಗೆ ಸಪೋರ್ಟನ್ನು ಸ್ಟಾಪ್ ಮಾಡಿದ್ದಾರೆ. ನಾನು ಚೆಕ್ ಮಾಡ್ದಂಗೆ ಲಾಸ್ಟ್ ಸೆಕ್ಯೂರಿಟಿ ಅಪ್ಡೇಟು ಈ Mi 10T Pro ಈ ಎಲ್ಲ ಸೀರೀಸ್ಗಳಿಗೆ ಬಂದಿರೋದು ನವಂಬರ್ ತಿಂಗಳಲ್ಲಿ. ನವಂಬರ್ ಆದಮೇಲೆ ಯಾವುದೇ ಸೆಕ್ಯೂರಿಟಿ ಪ್ಯಾಚು, ನವಂಬರ್ 2023 ಲಾಸ್ಟ್ ಅಪ್ಡೇಟ್ ಬಂದಿರೋದು ಈ ಫೋನ್ಗಳಿಗೆ. ಅದಾದಮೇಲೆ ಯಾವುದೇ ಅಪ್ಡೇಟ್ ಬಂದಿಲ್ಲ, ಫ್ಯೂಚರ್ನಲ್ಲಿ ಅಪ್ಡೇಟ್ ಬರೋದು ಇಲ್ಲ. ಏನಕ್ಕೆ ಅಂದರೆ ಇದಕ್ಕೆ ಸಪೋರ್ಟನ್ನು ಸ್ಟಾಪ್ ಮಾಡಿದ್ದಾರೆ, ಆಯಿತಾ. 3 ವರ್ಷ ಆಗಿದೆ, 3 ವರ್ಷ ಆಗಿದೆ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗಿ. ಇಲ್ಲಿಯವರೆಗೆ ಯಾವುದೇ 5G ಅಪ್ಡೇಟ್ ಬಂದಿಲ್ಲ, ಬರೋದು ಇಲ್ಲ. ಸೊ ನೀವು ಕಾಯೋಕ್ಕೂ ಹೋಗಬೇಡಿ. ನಂಗೆ ಅನ್ನಿಸ್ದಂಗೆ ಡೌಟು 99.9% ಈ ಸ್ಮಾರ್ಟ್ಫೋನ್ಗೆ ಸ್ಟ್ಯಾಂಡಲೋನ್ ಜಿಯೋ 5G ಏನಿದೆ ಆ ನೆಟ್ವರ್ಕ್ ಬರಲ್ಲ, ಅಪ್ಡೇಟು ಕೊಡೋದು ನನಗೇನು ಅನ್ನಿಸ್ತಿಲ್ಲ. ಸೊ ನಾವೇ ಫೈಟ್ ಮಾಡಬೇಕು, ಬೇರೆ ಏನು ಆಪ್ಷನ್ ಇಲ್ಲ. ಕೆಲವು ಜನ ಕಾಮೆಂಟ್ ನೋಡಿದ್ರೆ ನನಗೆ ಬೇಜಾರಾಯಿತು. ನಾವು ಅಂದಿರ್ತೀವಿ ವಿಡಿಯೋ ಅನ್ಬಾಕ್ಸ್ ಮಾಡೋ ಟೈಮಲ್ಲಿ, ನಾನು ರಿವ್ಯೂ ಮಾಡಿರಲಿಲ್ಲ ಅದನ್ನ, ಅಲೆಕ್ಸಾ ಫೀಚರ್ ಬಗ್ಗೆ ಮಾತಾಡಿದ್ದೆ, ಬಟ್ ಸ್ಟಿಲ್ ಆ ಟೈಮಲ್ಲಿ ಫೋನ್ ಚೆನ್ನಾಗಿತ್ತು. ಈಗ ನಾವು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದ್ದೀವಿ, ಆಯಿತಾ. ಅವ್ರು ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ತೊಗೊಂಡಿರೋ ಜನಗಳ ಪರಿಸ್ಥಿತಿ ಕೇಳಿ. ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ. ಲಾಂಚ್ ಆದಾಗ 40,000 ರೂಪಾಯಿ ಅಂತ ಅನಿಸುತ್ತೆ, 35-40,000 ರೂಪಾಯಿ ತೊಗೊಂಡವರು ಈಗ 5G ಯೂಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಆ ಜಾಗದಲ್ಲಿ ನಮ್ಮನ್ನು ಸಲ ಯೋಚನೆ ಮಾಡ್ಕೊಂಡು ನಮ್ಗೆ ಅನಿಸುತ್ತೆ. ಫ್ರಸ್ಟ್ರೇಷನ್ ಲೆವೆಲ್ ಗೊತ್ತಾಗುತ್ತೆ ನಮಗೆ, ಯಾವ ಲೆವೆಲಿಗೆ ಫ್ರಸ್ಟ್ರೇಟ್ ಆಗುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ. 40,000 ದುಡ್ಡು ಕೊಟ್ಟಿರ್ತಾರಲ್ಲ, ಅದೇ ಬೇಜಾರಾಗ್ತಿರೋದು. ಸೊ ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಇನ್ ಕೇಸ್ ನಿಮ್ಮ ಹತ್ರ Mi 10T Pro, Mi 10T, Mi 10 ಈ ಎಲ್ಲ ಫೋನ್ಗಳಿದ್ದರೆ 5G ಪ್ರಾಮಿಸ್ ಮಾಡಿದರು, ಸ್ಟ್ಯಾಂಡಲೋನು ಕೊಟ್ಟಿಲ್ಲ. ಅವ್ರೇನೇನು ನಾನು ಎಲ್ಲ ಲಿಂಕು ಕೊಡ್ತೀನಿ, ಅದೆಲ್ಲ ಇಟ್ಕೊಳ್ಳಿ ಡಾಕ್ಯುಮೆಂಟೇಷನ್. ಅವ್ರು ಪ್ರಾಮಿಸ್ ಮಾಡಿದ್ದು ಕೊಡಬೇಕು ಅಂತ. ಅವ್ರ ಅಡ್ವರ್ಟೈಸ್ಮೆಂಟ್ಸ್ ನೀವು ಹಳೆ ಆರ್ಟಿಕಲ್ಸ್ಗಳು ನೋಡಿ ಎಲ್ಲಾದರೂ, ಅಥವಾ ಅವ್ರದ್ದು ಹಳೆ ಪೋಸ್ಟರ್ಗಳೆಲ್ಲ ನೋಡಿ, ಅದರಲ್ಲಿ 5G ಅಂತೆಲ್ಲ ಹಾಕಿರ್ತಾರಲ್ವ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ, ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿ 100% ಕಾಂಪನ್ಸೇಷನ್ ಕೊಡ್ತಾರೆ ನಿಮಗೆ. ಕಂಪ್ಲೀಟ್ ಫೋನಿಂದು ರೀಫಂಡ್ ಬಂದರೂ ಬರ್ಬೋದು, ಹೇಳೋದಕ್ಕಾಗಲ್ಲ, ಕೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಒಂದು ರೀತಿ ಅಗಲದ ರೋಡೆ, ಕಂಪ್ಲೀಟ್ ಮೋಸ, ಇದೊಂಥರ ಸ್ಕ್ಯಾಮ್ ಅಂದರೂ ಕೂಡ ತಪ್ಪಾಗಲ್ಲ ನಂಗೆ ಅನ್ನಿಸ್ದಂಗೆ. ಸೊ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಕೊಟ್ಟಿಲ್ಲ ಅಂತ ಅವ್ರು ರೆಸ್ಪಾಂಡ್ ಮಾಡಬೇಕು. ಅಟ್ಲೀಸ್ಟ್ ಈ ಥರ ಮಾಡಿಲ್ಲ, ನಿಮಗೆಲ್ಲರಿಗೂ ಇಷ್ಟು ಕಾಂಪನ್ಸೇಷನ್ ಕೊಡ್ತೀವಿ ನಾವು, ಯಾರು ಫೋನ್ ತೊಗೊಂಡಿದ್ದೀರಾ ಅಂತನಾದರೂ ಮಾಡಬೇಕು ಅವರು, ಆಯಿತಾ. ಏನೂ ಮಾಡಲ್ಲ, ಬಿಡಿ ನಮ್ಮನ್ನ ಯಾರು ಕೇಳೋರಿಲ್ಲ ಅಂದ್ಕೊಂಬಿಟ್ಟು ಅವರು ನೆಕ್ಸ್ಟ್ ಮೂವ್ ಆನ್ ಆಗ್ತಾರೆ. ನಾವು ತೊಗೊಂಡಿರೋ ಅನುಭವಿಸ್ಕೊಂಡು ಹೋಗ್ತೀವಿ ಅಷ್ಟೇ, ಏನೂ ಇಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋನ ದಯವಿಟ್ಟು ಈ ಫೋನ್ ತೊಗೊಂಡಿರೋರು ಯಾರಾದರೂ ಇದ್ದರೆ, ಈ Mi 10 ಈ MI ಕಂಪ್ನಿ ಫೋನ್ ಯಾರು ಯೂಸ್ ಮಾಡ್ತಾರೆ ಎಲ್ರಿಗೂ ಶೇರ್ ಮಾಡಿ ಹೇಳ್ತೀನಿ ಫಸ್ಟು, ಆಯಿತಾ. ಸವಾಸಲ್ಲ ಗುರು. ಇದಿಷ್ಟು ಈ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.